ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೀವಿ. ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ. ಅದಕ್ಕೋಸ್ಕರ ನಾವು ಬಬ್ಲು ಕೂಡ ಊರಲ್ಲಿ ಅಮ್ಮನ ಹತ್ರ ಬಿಟ್ಟು ಬಂದಿದ್ದೀವಿ. ಅವನು ಬ್ಯಾಂಗ್ಳೂರಲ್ಲಿ ತುಂಬಾ ಹಿಂಸೆ ಕೊಡ್ತಾನೆ. ಅದಕ್ಕೋಸ್ಕರ ನಾವು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಒಂದು ವಾರ ಅಂದ್ಬಿಟ್ಟು 3 ಜನನೂ ನೋಡ್ಕೊಂಡು ಒಂದು ಸ್ವಲ್ಪ ತಲೆ ಬಿಸಿ ಆಗಿರುತ್ತಲ್ಲ, ಅದಕ್ಕೋಸ್ಕರ ಮೈಂಡ್ ಫ್ರೆಶ್ ಆಗಿರಲಿ ಅಂದ್ಬಿಟ್ಟು ನಾನು ತಂಗಿ ಮನೆಗೆ ಬಂದಿದ್ದೀನಿ. ಒಂದು ವಾರ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಶನಿವಾರ ಆಗಿರೋದ್ರಿಂದ ನಾನು ಮನೆಯಲ್ಲಿ ವಾರ ಎಲ್ಲ ಮಾಡಿ ತುಂಬಾ ಲೇಟ್ ಆಯಿತು. ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ. ಹೋಟೆಲಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ನಾವಿವಾಗ ರೈಲ್ವೆ ಸ್ಟೇಷನಿಂದ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ನನ್ನ ಮನೆಯವ್ರು ಬರ್ತಾ ಇಲ್ಲ, ನಮ್ಮ ಮನೆಯವ್ರಿಗೆ ಡ್ಯೂಟಿ ಇದೆ. ನಾನು ಮತ್ತು ಅಮ್ಮು ಚೋಟು 3 ಜನನೂ ಕೂಡ ಹೋಗ್ತಾ ಇದ್ದೀವಿ. ಸ್ವಲ್ಪ ಲಗೇಜ್ ಜಾಸ್ತಿನೇ ಇದೆ, ಯಾಕಂದರೆ ನಾವು ಹೋಗ್ತಿರೋದು ಒಂದು ವಾರ ಇರೋಕ್ಕೆ ಅಂತ. ಆಟೋ ಕೂಡ ಬುಕ್ ಮಾಡಿದ್ವಿ. ಆಟೋ ಬರೋವರೆಗೆ ವೆಯ್ಟ್ ಮಾಡಿ ನಮ್ಮ ಮನೆಯವರು ಬೈಕಲ್ಲಿ ಬರ್ತಾರೆ, ನಾವು ಆಟೋದಲ್ಲಿ ಹೋಗೋಣ. ಅಲ್ಲಿ ಬಂದುಬಿಟ್ಟು ಟ್ರೈನಿಗೆಲ್ಲ ಅವರು ಹತ್ತಿಸ್ಬಿಟ್ಟು ಹೋಗ್ತಾರೆ ಅಂತ ಹೇಳಿದ್ರು. ರೈಲ್ವೆ ಸ್ಟೇಷನ್ ಹತ್ರ ಏನೋ ಪ್ರೋಗ್ರಾಮ್ ಕೂಡ ನಡೀತಾ ಇತ್ತು. ಹಾರ್ಸೆಲ್ಲ ನೋಡಿಬಿಟ್ಟು ಮಕ್ಕಳು ನೋಡಮ್ಮ ಹಾರ್ಸ್ ಅಂತ ಕೂಡ ಹೇಳ್ತಾ ಇದ್ರು. ಆದರೆ ಆಟೋದಲ್ಲಿ ಬರ್ತಿರೋದ್ರಿಂದ ನಮಗೆ ನಿಲ್ಲಿಸ್ಕೊಂಡು ನೋಡೋಕ್ಕೆ ಅಷ್ಟೊಂದು ಟೈಮ್ ಸಿಕ್ಕಲಿಲ್ಲ. ಹಾಗೆಯೇ ಬಂದುಬಿಟ್ವಿ. ಮತ್ತು ಏನಾಗಿತ್ತು ಅಂತ ಅಂದರೆ ನಮಗೆ ಟೈಮ್ ಕಡಿಮೆ ಇತ್ತು. 10:30ಗೆಲ್ಲ ಟ್ರೈನ್ ಇತ್ತು. ನಾವು 10:20 ಆದ್ರೂ ಕೂಡ ನಾವು ಇನ್ನೂ ತಲುಪಿರಲಿಲ್ಲ. ಟ್ರೈನ್ ಮಿಸ್ ಆಗಿಬಿಡುತ್ತೇನೋ ಅಂತ ಅಂದ್ಕೊಂಡ್ವಿ. ಹಾಗೇನಾಗಲಿಲ್ಲ, ಟ್ರೈನ್ ಕೂಡ ಸಿಕ್ತು. ನಾವು ಹತ್ತಿದ ಮೇಲೂ ಕೂಡ 5 ಮಿನಿಟ್ಸ್ ಇತ್ತು ಟ್ರೈನು. ಅದಾದಮೇಲೆ ಟ್ರೈನ್ ಹೊರಟಾಯ್ತಲ್ವ, ಮಕ್ಕಳಿಗೆ ಟ್ರೈನಲ್ಲಿ ಬರೋದೆಲ್ಲ ಬೇಕೇ ಬೇಕು. ಏನು ಜಾಸ್ತಿ ಬರ್ತಿರ್ಲಿಲ್ಲ, ಯಾಕಂದರೆ ಇದು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಆಗಿರೋದ್ರಿಂದ ಅಲ್ಲಿ ಒಳಗಡೆ ಕ್ಯಾಟ್ರಿಂಗ್ ಇರುತ್ತಲ್ಲ, ಅದರಲ್ಲಿ ಏನಿತ್ತು ಅದನ್ನೇ ಕೂಡ ಮಕ್ಕಳು ಸ್ವಲ್ಪ ನನಗೆ ಸಮೋಸ ಎಲ್ಲ ಬೇಕು ಅಂತ ಹೇಳಿದ್ರು, ಅದನ್ನು ಕೂಡ ಕೊಡಿಸ್ದೆ. ತಿಂದ್ಬಿಟ್ಟು ಇವಾಗ ಒಂದು ಸ್ವಲ್ಪ ಮ್ಯಾಥ್ಸ್ ಎಲ್ಲ ರಜದಲ್ಲೆಲ್ಲ ಮರ್ತ್ಕೊತಾರೆ ಅಂದ್ಬಿಟ್ಟು ನಾನು ಟೇಬಲ್ಸ್ ಎಲ್ಲ ಬರೆಸ್ತಾ ಇದ್ದೀನಿ ಡೈಲಿ. ಅದನ್ನು ಕೂಡ ಬರೀತಾ ಇದ್ದರು. ಅಷ್ಟರಲ್ಲಿ ಬೇಗನೆ ಬ್ಯಾಂಗ್ಳೂರು ತಲುಪಿದ್ವಿ. ಬಂದಿದ್ದೇ ಗೊತ್ತಾಗಲಿಲ್ಲ ನಮಗಂತೂ. ನಾವು ಬಸ್ಸಲ್ಲಿ ಕೂಡ ಬರ್ಬೋದಿತ್ತು, ಆದರೆ ಬಸ್ಸಲ್ಲಿ ಸ್ವಲ್ಪ ದೂರ ಆಗುತ್ತೆ ನಮ್ಮ ತಂಗಿ ಮನೆಗೂ ಬಸ್ ಇಳಿಯೋದಕ್ಕೂ. ಅದಕ್ಕೆ ಟ್ರೈನಲ್ಲಿ ಬಂದರೆ ಸ್ವಲ್ಪ ಹತ್ತಿರ ಆಗುತ್ತೆ ಅಂದ್ಬಿಟ್ಟು ಟ್ರೈನಲ್ಲೇ ಬಂದ್ವಿ. ಆಟೋ ಕೂಡ ಬುಕ್ ಮಾಡಿಕೊಂಡು ನಾನು ನನ್ನ ತಂಗಿ ಮನೆಗೆ ರೀಚ್ ಆದೆ. ಆಟೋ ಸ್ವಲ್ಪ ಊಬರ್ ಕನೆಕ್ಟ್ ಆಗೋದೊಂದು ಸ್ವಲ್ಪ ತುಂಬಾ ಲೇಟ್ ಆಯಿತು. ಒಂದು 15 ಮಿನಿಟ್ಸ್ ಅಲ್ಲೇ ವೆಯ್ಟ್ ಮಾಡಿದ್ವಿ. ಅದಾದಮೇಲೆ ಹೇಗೋ ಸಿಕ್ತು ಆಟೋ. ನಾವು ಕೂಡ ಮನೆಗೆ ತುಂಬಾ ಬೇಗ ತಲುಪಿದ್ವಿ. ನನಗಂತೂ ಈ ಸರಿ ಬ್ಯಾಂಗ್ಳೂರಿಗೆ ತುಂಬ ಜರ್ನಿ ಮಾಡ್ಕೊಂಬಂದಿದ್ದೀವಿ ಅಂತ ಅನ್ನಿಸ್ಲೇ ಇಲ್ಲ. ಅವಳು ಹೊರಗಡೆ ಎಲ್ಲ ತುಂಬಾ ಮನೆಯೆಲ್ಲ ಹರ್ಕೊಂಡ್ಬಿಟ್ಟಿದ್ಲು, ಯಾಕಂದರೆ ಪೇಂಟ್ ಕೂಡ ಮಾಡ್ತಾಯಿದ್ದಾರೆ ಮನೆಗೆ. ಕ್ವಾರ್ಟರ್ಸ್ ಆಗಿರೋದ್ರಿಂದ ಇವ್ರು ಕೂಡ ಅಪ್ಲೈ ಮಾಡಿದರು ಪೇಂಟ್ ಮಾಡಬೇಕು ಹಳೇದಾಗಿದೆ ಅಂತ, ಅದಕ್ಕೋಸ್ಕರ ಪೇಂಟ್ ಮಾಡ್ತಾಯಿದ್ದಾರೆ. ಇಲ್ಲಿ ಬಂದು ನೋಡಿದ್ರೆ ಜೇನು ಅವ್ರ ಮನೆ ಮುಂದೆನೇ ಮರ ಇತ್ತು, ಅದು ಕೆಳಗಡೆ ಬಿದ್ದುಬಿಟ್ಟಿದೆ. ಜೇನೆಲ್ಲ ಇವಳು ಅಲ್ಲೇ ಕೂತಿದ್ದಾಳಂತೆ, ಫುಲ್ ತುಂಬ್ಕೊಂಡ್ಬಿಡ್ತು. ಅಷ್ಟೊತ್ತಿಗೆ ಇವಳು ಒಳಗಡೆ ಬಂದು ಲಾಕ್ ಆಗಿದ್ದಾಳೆ, ಪಕ್ಕದ ಮನೆ ಆಂಟಿ ಮನೆಗೆ ಹೋಗ್ಬಿಟ್ಟು. ಸದ್ಯ ಏನೂ ಅನಾಹುತ ಆಗಿಲ್ಲ, ಒಂದೇ ಒಂದು ಕಚ್ಬಿಟ್ಟಿದೆ ಅವಳಿಗೆ. ಆದ್ರೂ ಕೂಡ ಮನೆಯೆಲ್ಲ ಪೇಂಟ್ ಮಾಡ್ತಿರೋದ್ರಿಂದ ತುಂಬಾ ಮೆಸ್ಸಿ ಆಗಿದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು. ಹಿಂದಿನ ದಿನದಿಂದನೇ ಮಾಡ್ತಾಯಿದ್ರು. ನನಗೆ ಪಾಪ ಅವಳೊಬ್ಬಳೇ ಕೆಲಸ ಮಾಡ್ಕೊತಾಳೆ, ಹೋಗೋಣ ಅಂತ ನಾನು ಕೂಡ ಬೇಗ ಹೊರಟು ಬಂದೆ, ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಅಯ್ಯೋ, ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾಳೆ ಅವಳು. ಅಷ್ಟೊತ್ತಿಗೆ ನಾನು ಟ್ರೈನ್ ಇಳೀತಾ ಇದ್ದೆ, ಟ್ರೈನಲ್ಲಿದ್ದೆ. ಆವಾಗ ಫೋನ್ ಮಾಡಿದ್ಲು, ಜೇನು ಕಚ್ಬಿಟ್ಟೈತೆ ಕಣೆ ಅಂತ. ಆದರೆ ನನಗೇನೋ ಬಕ್ರ ಮಾಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು, ಕಚ್ಲಿ ಬಿಡು, ಬರ್ತಿದ್ದೀನಿ ಇರು ಅಂತ ಹೇಳ್ತಾ ಇದ್ದೀನಿ. ನಾನು ತಮಾಷೆಗೆ ತೊಗೊತಿದ್ದೀನಿ. ಇಲ್ಲಿ ಬಂದು ನೋಡಿದ್ರೆ ನಿಜವಾಗ್ಲೂ ಕಚ್ಬಿಟ್ಟೈತೆ. ನನಗಂತೂ ಏನೋ ಒಂಥರ ಅನ್ನಿಸ್ತು, ಅಯ್ಯೋ ನಾನು ಯಾಕಪ್ಪ ಹಂಗಂತ. ಫ್ರೆಶ್ ಜೇನುತುಪ್ಪ ಕೂಡ ಸಿಕ್ತು, ಅದನ್ನು ಕೂಡ ನಾನು ಅದಾದಮೇಲೆ ಬಾಕ್ಸಲ್ಲೆಲ್ಲ ಸ್ಟೋರ್ ಮಾಡಿ ಇಟ್ಟೆ. ಎಷ್ಟು ಫ್ರೆಶ್ ಆಗಿದೆ ಅಂದರೆ ಅಷ್ಟು ಟೇಸ್ಟಾಗಿತ್ತು ಫ್ರೆಂಡ್ಸ್, ಹೇಳಬೇಕು ಅಂತಂದರೆ. ನಾವು ಬರ್ತೀವಿ ಅಂತ ಗೊತ್ತಿದ್ದಲ್ವ ಅವಳಿಗೆ, ಅದಕ್ಕೋಸ್ಕರ ಅವಳು ಅಡುಗೆ ಎಲ್ಲ ಮಾಡಿ ಹೊರಗಡೆನೇ ಇಟ್ಕೊಂಡ್ಬಿಟ್ಟಿದ್ಲು ಪಾಪ. ಬೆಳಿಗ್ಗೆಯಿಂದನೇ ಅಡುಗೆ ಮಾಡಿ ನಾನು ರೆಕಾರ್ಡ್ ಮಾಡ್ತಿದ್ದೀನಲ್ವ, ಅಯ್ಯೋ ಬೇಡ ಬಿಡೆ, ಚೆನ್ನಾಗಿಲ್ಲ, ಇಲ್ಲೆಲ್ಲ ಫುಲ್ ಗಲೀಜಾಗ್ಬಿಟ್ಟೈತೆ ಅಂತ ಹೇಳ್ತಾ ಇದ್ದಾಳೆ. ಇಲ್ಲಿ ನೋಡಿ ಹೆಂಗೆ ಕಚ್ಬಿಟ್ಟೈತೆ, ನಿಜವಾಗ್ಲೂ ಪಾಪ ಅನ್ನಿಸ್ತು. ನಾನು ಯಾಕಪ್ಪ ಕಚ್ಚಲಿ ಬಿಡು ಅಂತ ಹೇಳ್ಬಿಟ್ಟಿದ್ದೆ ಅಂತ ನಗಾಡ್ತಿದ್ದೀವಿ ಅದನ್ನೇ ಹೇಳ್ಕೊಂಡು. ಪಾಪು ಆ ಫ್ರೆಂಡ್ ಮನೆ ಮಲ್ಕೊಂಡಿದ್ಲು. ಇಲ್ಲಿ ಜಾಗ ಎಲ್ಲ ಸ್ವಲ್ಪ ಗಲೀಜಾಗ್ಬಿಟ್ಟಿತ್ತಲ್ವ, ಅದಕ್ಕೋಸ್ಕರ ಅಲ್ಲಿ ಎದ್ಬಿಟ್ಟು ಬರ್ತಿದ್ದಾಳೆ. ಅವಳಿಗೆ ಸಖತ್ತು ಒಳಗಡೆನೇ ಖುಷಿ ಆಗ್ತಿದೆ. ಎಷ್ಟು ಕರಿತಿದ್ಲು ಅಂದರೆ ಅವಳಿಗೋಸ್ಕರ ನಾನು ಬೆಂಗಳೂರಿಗೆ ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು. ಅಷ್ಟೊಂದು ಕರಿತಾ ಇದ್ಲು, ಬಾ ದೊಡ್ಡಮ್ಮ, ಮಾತೆತ್ತಿದ್ರೆ ಫೋನ್ ಮಾಡಿದ್ರೆ ಸಾಕು ಬಾರಮ್ಮ ಅಂತಿದ್ಲು. ಅದಕ್ಕೋಸ್ಕರ ನಾವು ಕೂಡ ಬೇಗನೆ ಹಬ್ಬ ಮುಗಿಸ್ಕೊಂಡು ಊರಿಂದ ಬಂದುಬಿಟ್ಟು ಮೈಸೂರಲ್ಲಿ ಕೂಡ ಪೂಜೆ ಎಲ್ಲ ಮಾಡಿಬಿಟ್ಟು ಬಂದ್ವಿ. ನಾನು ನೆಕ್ಸ್ಟ್ ವೀಕ್ ಹೋಗೋವರೆಗೂ ಸಮಾಧಾನ ಇರುತ್ತೆ. ಅದಾದಮೇಲೆ ಅವಳು ಹೇಳ್ತಾ ಇದ್ದಾಳೆ, ಮಮ್ಮಿಗೆ ಜೇನು ಕಚ್ಬಿಟ್ಟು ಹನಿ ತಿಂದೆ ನಾನು, ಫ್ರೆಶ್ ಆಗಿರೋದು ಅಂತ.
ನನ್ನ ತಂಗಿಗೆ ಹೊರಗಡೆ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ರು. ಆವಾಗ ವಾಟರ್ಮೆಲನ್ ಕೂಡ ತೊಗೊಂಬಂದಿದ್ರು. ಎಷ್ಟು ಫ್ರೆಶ್ ಆಗಿತ್ತು ಅಂತ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿತ್ತು, ಅಷ್ಟು ಟೇಸ್ಟಿಯಾಗಿತ್ತು. ಮಕ್ಕಳೆಲ್ಲ ಫುಲ್ ಅಷ್ಟು ದೊಡ್ಡ ವಾಟರ್ಮೆಲನ್ ಎಲ್ಲರೂ ಸೇರಿಕೊಂಡು ಪೇಂಟ್ ಮಾಡ್ತಾಯಿದ್ರಲ್ವ, ಅವರು ಎಲ್ಲ ಸೇರ್ಕೊಂಡು ಫುಲ್ ಒಂದು ವಾಟರ್ಮೆಲನ್ ಖಾಲಿ ಮಾಡಿದ್ವಿ. ಅಷ್ಟು ಟೇಸ್ಟಿಯಾಗಿತ್ತು. ಪೆಪ್ಪರ್ ಕೂಡ ಎಲ್ಲೂ ಸೇರ್ಕೊಂಡಿರಲಿಲ್ಲ ಒಳಗಡೆ ಎಲ್ಲ ಪಾತ್ರೆ ಜೊತೆ, ಅಲ್ಲೇ ಇದ್ದಿದ್ದರಿಂದ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ತಿಂದ್ಕೊಂಡ್ವಿ, ಎಲ್ಲ ಖಾಲಿ ಮಾಡಿಬಿಟ್ವಿ ಫುಲ್ ಒಂದು ದೊಡ್ಡದು. ಅದಾದಮೇಲೆ ಅವಳು ಪಾತ್ರೆ ಎಲ್ಲ ಬೆಳಿಗ್ಗೆನೇ ತೊಳ್ಕೊಂಬಿಟ್ಟಿದ್ಲು, ನೀರು ಬರುತ್ತಲ್ಲ ಆವಾಗಲೇ ಒಂದು 3 ಬೊಸಿ ಪಾತ್ರೆ ಎಲ್ಲ ತೊಳೆದು ಒಂದು ಕಡೆ ಇಟ್ಕೊಂಡಿದ್ವಿ. ಎಲ್ಲ ಏನೂ ಇರಲಿಲ್ಲ. ಅವರು ಪೇಂಟ್ ಮಾಡೋರು ಒಂದು ಸ್ವಲ್ಪ ಲೇಟ್ ಮಾಡಿದ್ರು. 3 ಡೇಸಿಂದ ಮಾಡ್ತಿದ್ದಾರೆ, ಆದ್ರೂ ಬೇಗ ಸ್ವಲ್ಪ ಮಾಡಿಕೊಡ್ಲಿಲ್ಲ. ಬೇಗನೆ ಮಾಡಿಕೊಟ್ಟಿದ್ರೆ ನಾವು ಬೇಗ ತೊಗೊಬೋದಿತ್ತು ಒಳಗಡೆ ಎಲ್ಲ. ಈವ್ನಿಂಗ್ ಏನು ನೈಟು 9 o'clockವರೆಗೂ ಅವ್ರ ಮನೇಲಿ ಪೇಂಟ್ ಮಾಡ್ತಾನೆ ಇದ್ದರು. ನಮಗೆ ಸ್ವಲ್ಪ ಜೋಡಿಸ್ಕೊಳ್ಳೋಕ್ಕೆಲ್ಲ ಕಷ್ಟ ಆಯಿತು. ಇವಾಗ ನೋಡಿ ಚೋಟು ಒಂದು ಸ್ವಲ್ಪ ಮುನ್ಸ್ಕೊಂಬಿಟ್ಟಿದ್ದಾಳೆ ಅಂತ ಮುದ್ದಮ್ಮ ಹೋಗಿ ಅವಳಿಗೆ ಸಮಾಧಾನ ಮಾಡ್ತಾಯಿದ್ದಾಳೆ. ಬಾ ಚೋಟಕ್ಕ ನಾನೆಲ್ಲ ಕೊಡ್ತೀನಿ ಅಂತ. ಅದಾದಮೇಲೆ ನೈಟ್ ಎಲ್ಲ ಫಿಕ್ಸ್ ಮಾಡ್ಕೊಂಡ್ವಿ. ಒಂದು ಸ್ವಲ್ಪನೇ ಹೊರಗಡೆಯಿಂದ ಎತ್ಕೊಂಬಂದು ಹಾಕ್ಕೊಂಡಿದ್ದೀವಿ. ಯಾಕಂದರೆ ಮಳೆ ಬರುತ್ತೆ ಅನ್ನೋದು ಭಯ. ಬೆಂಗಳೂರಲ್ಲಿ ಯಾವಾಗ ಮಳೆ ಬರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ ನಿಜವಾಗ್ಲೂ. ಅದಕ್ಕೋಸ್ಕರ ನಾನು ಕೂಡ ಒಂದು ಸ್ವಲ್ಪ ಚಿಕ್ಕ ಕಿಚನ್ನೆಲ್ಲ ಸೆಟ್ ಮಾಡ್ಕೊತೀನಿ ಅಂತ ಹೇಳಿದೆ. ಅವ್ರು ಹಾಲಲ್ಲೆಲ್ಲ ಫೋಟೋಸ್ ಫ್ರೇಮ್ಸ್ ಎಲ್ಲ ಇರುತ್ತಲ್ಲ, ಅದನ್ನು ಕೂಡ ಎಲ್ಲ ಹಾಕ್ಕೊಂಡು ಸೆಟ್ ಮಾಡ್ಕೊತಾ ಇದ್ದರು. ಮಕ್ಕಳು ಕೂಡ ಹಾಗೆಯೇ, ಮಕ್ಕಳು ಕೂಡ ಜಾಸ್ತಿ ಹಿಂಸೆ ಕೊಡಲಿಲ್ಲ. ಟಿ ವಿ ನೋಡಿಕೊಂಡು ಮತ್ತು ಅಲ್ಲಿ ಚಾರ್ಟ್ ಇದೆ ಅದರಲ್ಲೂ ಬರ್ದು ಎಲ್ಲ ಚೆನ್ನಾಗಿ ಅನ್ನಿಸ್ತು. ಅದಾದಮೇಲೆ ನೈಟ್ ಕೂಡ ಅಡುಗೆ ಮಾಡೋ ಅಷ್ಟಂತೂ ಪೇಷನ್ಸ್ ಯಾರಿಗೂ ಇರಲಿಲ್ಲ. ತುಂಬಾ ಓಡಾಡಿಬಿಟ್ಟಿದ್ವಿ ಹೊರಗಡೆಯಿಂದ ಎಲ್ಲ ಒಳಗಡೆ ತೊಗೊಂಬಂದು. ಅದಕ್ಕೋಸ್ಕರ ಎಗ್ ರೈಸ್ ತೊಗೊಂಬಂದಿದ್ರು. ನಾವು ದೋಸೆ ಇಡ್ಲಿನೇ ಸಾಕು ಅಂತ ಇದ್ವಿ. ಆದರೂ ನಮ್ಮ ತಂಗಿ ಯಜಮಾನರು ಕೇಳೋದೇ ಇಲ್ಲ. ಅವ್ರು ಏನು ಮಾಡಬೇಕು ಅಂತಾರೆ ಅದನ್ನೇ ಮಾಡೋದು. ಬೇಡ ಎಗ್ ರೈಸ್ ತೊಗೊಂಬರ್ತೀನಿ ಅಂತಂದರು. ಎಗ್ ರೈಸ್ ಎಷ್ಟು ಟೇಸ್ಟಾಗಿತ್ತು ಅಂದರೆ ನಾನು ಮೈಸೂರಲ್ಲಿ ಎಗ್ ರೈಸ್ ತಿಂದೇ ಇಲ್ಲ, ಅಷ್ಟು ಟೇಸ್ಟಾಗಿತ್ತು. ಅದಾದಮೇಲೆ ಬೆಳಿಗ್ಗೆನೂ ಕೂಡ ಏನು ಮಾಡಿರಲಿಲ್ಲ ಫ್ರೆಂಡ್ಸ್, ಯಾಕಂದರೆ ನಾವೆಲ್ಲ ಸೆಟ್ ಮಾಡ್ಕೊತಾ ಇದ್ವಿ. ತುಂಬಾ ಗಲೀಜಾಗಿಬಿಟ್ಟಿತ್ತು ಮನೆ. ಅದಕ್ಕೋಸ್ಕರ ಇವಾಗ ಇಡ್ಲಿ, ವಡೆ, ಪೂರಿ ಎಲ್ಲ ತೊಗೊಂಬಂದ್ಬಿಟ್ಟಿದ್ದಾರೆ. ಅದನ್ನು ಕೂಡ ತಿಂದು ಸ್ವಲ್ಪನೇ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಕೆಳಗಡೆ ಏನೂ ಉಜ್ಜಿಲ್ಲ, ಯಾಕಂದರೆ ಇವರು ಮ್ಯಾಟ್ ಕೂಡ ಹಾಕಿಸ್ಬೇಕು ಅಂತ ಇದ್ದಾರೆ, ಸೋಲಾರ್ ಕೂಡ ಹಾಕಿಸ್ಬೇಕು ಅಂತ ಇದ್ದಾರೆ. 3 ದಿನ ತುಂಬಾ ಕೆಲಸ ಇರುತ್ತೆ. ಅದಾದಮೇಲೆ ಎಲ್ಲರೂ ಹೊರಗಡೆ ಓಡಾಡಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಮಕ್ಕಳಿರೋದ್ರಿಂದ ನಿಧಾನಕ್ಕೆ ಒಂದೊಂದೇ ಮಾಡ್ಕೊತಿದ್ದೀವಿ, ಆದ್ರೂ ತುಂಬಾ ಕೆಲಸ ಇರುತ್ತೆ. ಮಧ್ಯಾಹ್ನಕ್ಕೆ ಟೊಮೊಟೊ ಗೊಜ್ಜು ಎಲ್ಲ ಮಾಡಿದ್ಲು, ತುಂಬಾ ಚೆನ್ನಾಗಿತ್ತು. ಮಧ್ಯಾಹ್ನ ಅನ್ನೋಕ್ಕಿಂತ ಒಂದು 4 o'clock ಆಗಿತ್ತು ನಾವು ಎಲ್ಲ ಊಟ ಮಾಡಿದಾಗ, ಎಲ್ಲ ಜೋಡಿಸ್ಕೊಂಡು. ಅದಾದಮೇಲೆ ಮಕ್ಕಳು ಕೂಡ ಒಂದು ಸ್ವಲ್ಪ ಟೇಬಲ್ಸು ಬೆಳಗ್ಗೆಯಿಂದ ಬರೆದಿರಲಿಲ್ಲ, ಹಿಂದಿನ ದಿನ ಟ್ರೈನಲ್ಲಿ ಬರ್ಕೊಂಬಂದಿದ್ದಷ್ಟೇ. ಅದಕ್ಕೋಸ್ಕರ ಅವರು ಕೂಡ ಹೇಳಿದೆ ಟೇಬಲ್ಸ್ ಎಲ್ಲ ಬರೀರಿ ಅಂತ. ಅವ್ರು ಕೂಡ ಬರೀತಾ ಕೂತಿದ್ರು. ಪಾಪು ಕೂಡ ABCD ಎಲ್ಲ ಬರೀತಾಳೆ. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಅವಳು ಸ್ಕೂಲಿಗೆ ಹೋಗ್ದಾನೆ ABCD ಎಲ್ಲ ಬರೀತಾಳೆ ಅಂತ. ಈವ್ನಿಂಗಿಗೆ ಮೊಟ್ಟೆ ಪಲ್ಯ ಮಾಡ್ತೀನಿ ಅಂದ್ಬಿಟ್ಟು ಅದು ಕೂಡ ಮಾಡ್ತಾ ಇದ್ದಾಳೆ. ಮಧ್ಯಾಹ್ನ ಮಾಡಿದ್ದೆ ಟೊಮೊಟೊ ಗೊಜ್ಜಿತ್ತು. ಬೇಡ ಅಂದರೂ ಕೇಳಲ್ಲ ಫ್ರೆಂಡ್ಸ್, ಇಷ್ಟೊಂದು ಕೆಲಸ ಇದೆ ಆದ್ರೂ ಅವಳಿಗೆ ಏನು ಮಾಡಬೇಕು ಅವರಿಬ್ಬರು ಅದನ್ನೇ ಮಾಡೋದು. ಅವ್ರು ಎಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಇರ್ತಾರೆ ಅಲ್ಲಿಗೆ ಕರ್ಕೊಂಡು ಹೋಗೋದು. ನಾವು ಎಷ್ಟು ಬೇಡ ಅಂದರೂ ಕೇಳಲ್ಲ, ಏನು ಹೇಳಿದ್ರು ಕೇಳಲ್ಲ ಅವರು. ನಾನು ರೆಸಿಪಿ ಕೂಡ ನಿಮ್ಮ ಜೊತೆ ಶೂಟ್ ಮಾಡ್ಕೊಂಡಿದ್ದೀನಿ, ಹೇಗೆ ಈಸಿಯಾಗಿ ಮಾಡ್ಕೊಬೋದು. ಈ ಥರ ಟೊಮೊಟೊ ಗೊಜ್ಜಾಗಿರ್ಬೋದು, ರಸಮ್ ಆಗಿರ್ಬೋದು, ಆ ಥರ ಎಲ್ಲ ಮಾಡ್ಕೊಂಡಾಗ ಈ ಥರ ಒಂದು ಪಲ್ಯ ಮಾಡ್ಕೊಂಬಿಟ್ರೆ ಆಹಾ ಏನು ಅಮೃತ ತಿಂದಂಗಿರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ದಪ್ಪಕ್ಕಾಗ್ತಿರೋದು ಇನ್ಯಾಕೆ ಅಂತಂದರೆ ಈ ಥರ ತಿಂದಿನೇ ನಾನಂತೂ ಸಖತ್ ಫುಡ್ಡಿ ಫ್ರೆಂಡ್ಸ್. ನೀವು ಏನು ಹೇಳ್ತೀರಾ ಬಿಡ್ತೀರಾ ಗೊತ್ತಿಲ್ಲ, ನನಗೆ ಎಲ್ಲ ಥರ ಟೇಸ್ಟ್ ಮಾಡೋಕ್ಕೆ ಅಂದರೆ ಸಖತ್ ಇಷ್ಟ. ನಾನು ಟೇಸ್ಟ್ ಮಾಡ್ತಾನೆ ಇರ್ತೀನಿ. ಒಂದು ಮನಸ್ಸಲ್ಲಿ ಅನಿಸುತ್ತೆ ನಾನು ಕೂಡ ಡಯಟ್ ಮಾಡಬೇಕು ಅಂತ, ಆದರೆ ಆಗೋದೇ ಇಲ್ಲ. ಏನು ಮಾಡೋದು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕೊಂಡ್ಬಿಟ್ಟು ಸಾಸಿವೆ ಹಾಕಿದ್ದಾಳೆ. ಚಟಪಟ ಅಂತ ಅಂದಮೇಲೆ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದಾಳೆ. ಅದಾದಮೇಲೆ 1-2 ಈರುಳ್ಳಿನ ಕಟ್ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದಾಳೆ. ನೀವು ಕೂಡ ಮಾಡ್ಕೊಂಡು ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಟೊಮೊಟೊ ಕೂಡ ಆ್ಯಡ್ ಮಾಡಿಕೊಂಡು ಟೊಮೊಟೊ ಬೇಯೋವರೆಗೆ ಕಾಯಬೇಕು. ತುಂಬಾ ಚೆನ್ನಾಗಿ ಟೊಮೊಟೊ ಬೇಯಿಸ್ಕೊಬೇಕು ಫ್ರೆಂಡ್ಸ್. ಇವಳು ನನ್ನ ತಂಗಿ ಟೊಮೊಟೊ ಗೊಜ್ಜು ರೆಸಿಪಿ ಮಾಡ್ತಾಳೆ, ಎಷ್ಟು ಸಖತ್ತಾಗಿರುತ್ತೆ ಅಂತಂದರೆ. ಇವತ್ತು ಟೈಮ್ ಇಲ್ಲವಲ್ಲ, ಹಾಗಾಗಿ ನಾನು ಶೂಟ್ ಮಾಡ್ಕೊಳಕ್ಕಾಗಿಲ್ಲ. ನೆಕ್ಸ್ಟ್ ಟೈಮು ಟೊಮೊಟೊ ಗೊಜ್ಜು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಜವಾಗ್ಲೂ ಅಷ್ಟು ಸೂಪರಾಗಿರುತ್ತೆ. ನನಗಂತೂ ಟೊಮೊಟೊ ಗೊಜ್ಜು ಮಾಡಿದ್ರೆ ಅವಳು ಮಾಡೋ ಟೊಮೊಟೊ ಗೊಜ್ಜಿಗೆ ನನಗೇನೂ ನೆಂಚ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅವಳು ಮಾಡೋ ಟೊಮೊಟೊ ಗೊಜ್ಜು. ಇವಾಗ ಒಂದು ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಎಲ್ಲ ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆಲೆ ಹಾಗೆ ಫ್ರೈ ಮಾಡ್ಕೊತಾ ಇದ್ದಾಳೆ. ಅದಾದಮೇಲೆ ಆವಾಗಲೇ ಬೇಯಿಸ್ಕೊಂಡು ಕಟ್ ಮಾಡ್ಕೊಂಡಿದ್ಲಲ್ವ, ಆ ಮೊಟ್ಟೆಗಳೆಲ್ಲ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಮೊಟ್ಟೆ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ, ಹೇಗಿದೆ ಅನ್ನೋದನ್ನ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ.
ಹುಳಿ ಟೊಮೊಟೊ ಇದ್ದರೆ ನೀರು ಹಾಕೋ ಅವಶ್ಯಕತೆ ಇರಲ್ಲ, ಹಾಗೆಯೇ ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಜಾಸ್ತಿನೇ ನೀರು ಬಿಟ್ಕೊಳ್ಳುತ್ತಲ್ವ, ಅದಕ್ಕೋಸ್ಕರ ಚೆನ್ನಾಗಿರುತ್ತೆ. ಇವಾಗ ಟೊಮೊಟೊ ಪಲ್ಯ ರೆಡಿಯಾಗಿದೆ. ನಾವು ಕೂಡ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿತ್ತು. ಈ ಥರ ಮೊಟ್ಟೆ ಪಲ್ಯ ಮಾಡಿದ್ರೆ ನನ್ನ ದೊಡ್ಡ ಮಗಳಿದಲ್ಲ, ಅವಳಂತೂ 6 2 6 ಅಲ್ಲ, ಒಂದು 12 ಬಾರಿಸ್ಬಿಡ್ತಾಳೆ, ಅಷ್ಟು ಚೆನ್ನಾಗಿ ಊಟ ಮಾಡ್ತಾಳೆ. ಅವಳೇ ರೆಕಮೆಂಡ್ ಮಾಡಿದ್ದು, ನಮ್ಮ ಚಿಕ್ಕಿ ಈ ಥರ ಮಾಡು, ಅವಳು ಬೇಯಿಸೋಣ ಬುರ್ಜಿ ಮಾಡೋಣ ಅಂತೆಲ್ಲ ಕೇಳ್ತಾ ಇದ್ಲು. ಇಲ್ಲ ಈ ಥರ ಮಾಡು ಚೆನ್ನಾಗಿರುತ್ತೆ ಅಂತ ಅವಳೇ ಇದು ಮಾಡಿದ್ಲು, ಹೇಳ್ತಾ ಇದ್ಲು. ಅದಾದಮೇಲೆ ಊಟ ಎಲ್ಲ ಆದಮೇಲೆ ಒಂದು ಸ್ವಲ್ಪ ವಾಕಿಂಗ್ ಎಲ್ಲ ಹೋಗಿ ಬಂದುಬಿಟ್ಟು ಮಕ್ಕಳಿಗೆ ಕೂಡ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ವಿ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವೀಡಿಯೋ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟು ಬ್ಯಾಂಗ್ಳೂರಲ್ಲಿ ನಾವು ತುಂಬಾ ಎಂಜಾಯ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಆ ವೀಡಿಯೋಸ್ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನ್ನ ತಂಗಿ ಮಗಳಿಗಾಗಿರೋ ಅಷ್ಟು ಖುಷಿ ಯಾರಿಗೂ ಆಗಲಿಲ್ವೇನೋ. ನಮ್ಮನೆ ಯಾರು ನನ್ನನ್ನು ಇಷ್ಟಪಡ್ತಾರೋ ಇಲ್ಲೋ ಗೊತ್ತಿಲ್ಲ ಫ್ರೆಂಡ್ಸ್, ಇವಳಂತೂ ಪ್ಯೂರ್ ಹಾರ್ಟ್ಲಿ ನನ್ನ ಇಷ್ಟಪಡ್ತಾಳೆ. ಏನೋ ಗೊತ್ತಿಲ್ಲ ಅಷ್ಟೊಂದು. ನನ್ನ 3 ಜನ ಮಕ್ಕಳಿದ್ರೂ ನನಗೆ ಇವಳ ಮೇಲೆ ಒಂದು ಸ್ವಲ್ಪ ಜಾಸ್ತಿ ಅಟ್ರಾಕ್ಷನ್ನು. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.